ಎರೆಹುಳು ಸಿಗ್ತದೆ ಬೇಕಾದಷ್ಟು. ಸೈಜ್ ಸೂಪರ್ ಸೈಜ್ ಹೇಳಲಿಕ್ಕಿಲ್ಲ. ಸೈಜ್ ಇದೆಲ್ಲ ಕಡಿಮೆ ಬರ್ತದೆ. ಎಂತ ಅದರ ಮೇಲ್ಗಡೆದು ಸಿಪ್ಪೆ ತುಂಬಾ ಕಡಿಮೆ ಬರ್ತಾ ಇದೆ. ಎಲ್ಲಿ ಬಿಸಾಡಿದ್ರು ನಮಗೆ ಈಗ ತರಕಾರಿ ಆಗ್ತಾ ಉಂಟು. ಒಂದು 10 ಗಿಡ ಹೋಗಿತ್ತು, ಅದರಲ್ಲಿ ಬಂದಿದೆ. ಏನು ಸತ್ತ ಅಲ್ಲ, ಇದು ಓದೋದು ಮೇಲೆ ಬಂದಿದೆ. ಅದು ಖುಷಿ ನಮ್ಗೆ. ಶರತ್ ಅಂತೇಳಿ, ಕಲ್ಲಾಡ್ಕ, ಮಂಗಳೂರು ಕಲ್ಲಾಡ್ಕ. ತಾವು ಪ್ರೊಫೆಷನಲಿ ಏನು ಮಾಡ್ತಿದ್ದೀರಾ? ನಾನು ಫೋಟೋಗ್ರಾಫರ್ ಆಗಿದ್ದೀನಿ. ಇಲ್ಲಿ ಯಾರು ನೋಡ್ಕೊತಾರೆ ತೋಟನ? ಇಲ್ಲಿ ಹೆಂಡತಿ ಮತ್ತೆ ಅಮ್ಮ. ತಾವು ವೀಕೆಂಡ್ಸ್ ಬಂದಿಲ್ಲ? ಹೌದು, ವೀಕೆಂಡ್ ಬಂದು ತುಂಬ ಒಳ್ಳೆಯದಾಗಿದೆ. ಈ ಸರ್ತಿ ಡಾಕ್ಟರ್ ಸಾಯಿಲ್ ಮಾತ್ರ ಕೊಟ್ಟದ್ದು, ಒಳ್ಳೆ ರಿಸಲ್ಟ್ ಬಂದಿದೆ. ರೋಗ ಕಡಿಮೆ ಆಗಿದೆ. ಒಮ್ಮೆ ಒಳ್ಳೆ ಫಲ ಆಗ್ತದೆ ಉಂಟು. ಮತ್ತೆ ಇದು ಎರೆಹುಳು ಸಿಗ್ತದೆ ಬೇಕಾದಷ್ಟು. ಡಾಕ್ಟರ್ ಸಾಯಿಲ್ ನಮಗೆ ಶೀತಲ್ ಅವರು ಪರಿಚಯ ಮಾಡಿದ್ರು ಯೂಟ್ಯೂಬಲ್ಲಿ. ಇದೆಲ್ಲ ಒಳ್ಳೆ ಒಮ್ಮೆ ನೋಡುವ ಅಂತೇಳಿ ಆಯ್ತು. ನೋಡೋಣ ಅಂತ ಟೆಸ್ಟ್ ಮಾಡಿದ ಆಗ್ತಿದ್ದು. ಈ ಸರ್ತಿ ಒಂದು ನೋಡುವ, ಯಾವ್ದು ಹಾಕ್ಲಿಲ್ಲ. ಅದಕ್ಕೋಸ್ಕರ ಮನೆಯವರು ಹೇಳಿದ್ರೆ ಅದೇ ಹಾಕಿದ್ದು. ಒಳ್ಳೆ ರಿಸಲ್ಟ್ ಬಂದಿದೆ. ತೊಂದರೆ ಖರ್ಚು ತುಂಬಾ ಕಡಿಮೆ. ಇನ್ನೊಂದು ಸರ್ತಿ 35 ಸಾವಿರ ಖರ್ಚು ಮಾಡಿ 90 ಸಾವಿರ ಸಿಕ್ಕಿದ್ದು. ಈ ಬಾರಿ ಅದೇ. ಈ ಬಾರಿ ನೋಡ್ಲಿಕ್ಕೆ ಹೋದ್ರೆ ಜಾಸ್ತಿ ಉಂಟು, ನೋಡ್ಬೇಕಷ್ಟೇ. ಆದ್ರೆ ಜಾಸ್ತಿ ಉಂಟು ಅಂತ ಕಾಣ್ತದೆ ನಂಗೆ. ಖರ್ಚು ಏನು 2 ಸರ್ತಿ ಮಾತ್ರ ಹಾಕಿದ್ದು, ಒಂದು 6-7 ಸಾವಿರ ಖರ್ಚಾಗಿದೆ ಅಷ್ಟೇ. ಖರ್ಚು ಕಂಪೇರ್ ಮಾಡಿದ್ರೆ ಅದೇ ಉಳಿತು ತುಂಬಾ. ಮತ್ತೆ ಎರೆಹುಳು ಇರ್ತಿರ್ಲಿಲ್ಲ, ಈಗ ತುಂಬಾ ಕಾಣ್ತದೆ. ಇದಾದ್ರು ಎಲ್ಲಿ ಬಿಸಾಡಿದ್ರು ನಮಗೆ ಈಗ ತರಕಾರಿ ಆಗ್ತಾ ಉಂಟು. ಫರ್ಟಿಲಿಟಿ. ಹೌದೌದು. ನೀರೆಲ್ಲ ಕಡಿಮೆ ಹಾಕಿದ್ದು, ನಮ್ಗೆ ಗೊತ್ತಿರ್ಲಿಲ್ಲ ಅದು. ಅಂದ್ರೆ ಎಲ್ಲ ಹೇಳ್ತಾರೆ ಅಂತೇಳಿ ದಿನಕ್ಕೆ 2-2 ಗಂಟೆ ಆಗ್ತಾ ಇದ್ದೇವೆ. ಇದರಲ್ಲಿ ನೀರೇ ಹಾಕಿಲ್ಲ, ನೀರೇ ಉಂಟಲ್ಲ. ಅದೇ ಇವರೇ ಹೇಳಿದ್ರು, 1 ವಾರಕ್ಕೊಮ್ಮೆ ಆಗ ಇದು ಕಡಿಮೆ ಆಗ್ತದೆ, ಆಗ್ಲೇ ಹಾಕಿದ್ದು. ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಈ ಸಲ. ರಿಸಲ್ಟ್ ನಮ್ಗೆ ಯಾವಾಗಲೂ ರೇಟ್ ಯಾವಾಗಲೂ ಇರ್ತದೆ, ಎಂಡ್ ರೇಟೇ ಸಿಗ್ತದೆ. ಇಷ್ಟರವರೆಗೆ ರೇಟ್ ನಿಮ್ಮ ಸೈಜ್ ಕಮ್ಮಿ ಉಂಟು, ಇಷ್ಟರವರೆಗೆ ಕಡಿಮೆ ಮಾಡಲಿಲ್ಲ ಯಾರು ಸಹ. ಕ್ಯಾಂಪ್ಕದಲ್ಲಿ ಅಷ್ಟೇ, ಹೊರಗಡೆ ಸಹ ಅಷ್ಟೇ. ನಾವು ಮತ್ತೆ ಸಪ್ರೇಟ್ ಮಾಡಿಡ್ತೇವೆ, ಅದು ಬೇರೆ ವಿಷಯ. ಆದರೆ ಸೈಜ್ ಎಲ್ಲ ಕರೆಕ್ಟ್ ಉಂಟಂತೇಳಿ ರಿಸಲ್ಟ್ ಒಳ್ಳೆ ಬಂದಿದೆ. ಯಾವಾಗಲೂ ಹಿಂದಿನ ಸರ್ತಿ 35 ಸಾವಿರ ಖರ್ಚಾಗಿದೆ ನಂಗೆ, ಒಂದು 500 ಗಿಡಕ್ಕೆ. ಈ ಸರ್ತಿ ಖಾಲಿ ಒಂದು 7 ಸಾವಿರದಲ್ಲಿ ಆಗಿದೆ. ರಿಸಲ್ಟು ಇದೆ ತುಂಬಾ. ಎಲ್ಲ ಸತ್ತದ ಈಗಲೂ ಬದುಕಿದೆ. ಅಲ್ಲಿ ಸಪೋಟ ಇದೆ, ಅಲ್ಲಿ ಏನು ಬರ್ತಾ ಇರ್ಲಿಲ್ಲ. ಈ ಸರ್ತಿ ಆಗಿದೆ. ಹೌದು, ಈ ಸರ್ತಿ ಆಗಿದೆ. ಹಾಗೆ ಬಾಳೆ ಗಿಡ ಇತ್ತು, ಅದರಲ್ಲಿ ಬರ್ತಾ ಇರ್ಲಿಲ್ಲ, ಅದು ಬಂದಿದೆ. ಬರದ್ದು ಅಡಿಕೆ ಗಿಡ ಇತ್ತು, ಅದು ಹಾಕಿದೆ ಈ ಸರ್ತಿ, ಅದರಲ್ಲಿ ಬಂದಿದೆ. ಇದು ಸೀದಾ ಹೋಗಿತ್ತು ಅದು, ಈ ಸರ್ತಿ ಬಂದಿದೆ. ಅದೆಲ್ಲ ಈ ಸರಿ ಬಂದಿದೆ. ತುಂಬಾ ಖುಷಿ ಆಗ್ತದೆ. ಖುಷಿ ಆಗ್ತಾ ಇದೆಯಾ? ಹೌದು. ಎಲ್ಲಾ ಗಿಡದಲ್ಲೂ ಫಸಲು ಕಾಣ್ತಾ ಇದೆ ನೋಡಿ ಸರ್. ಎಲ್ಲಾ ರೈತರಿಗೂ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಓವರ್ ಆಲ್ ಒಳ್ಳೇದುಂಟು. ರಿಸಲ್ಟ್ ನೋಡಿ ಇದು ಮಾಡಿ. ಮತ್ತೆ ಇದು ನಮ್ದು ಗದ್ದೆ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ರಿಸಲ್ಟ್ ಬಂದಿದೆ. ಎಲ್ಲಿ ಹೋದ್ರು ಎರೆಹುಳು ನಮ್ಮ ಮಿತ್ರ ಅಲ್ವಾ, ಎಲ್ಲಿ ಹೋದ್ರು ಎರೆಹುಳು ಬರ್ತಾ ಇದೆ. ಎಲ್ಲಿ ಎಂತ ಬಿಸಾಡಿದ್ದು ಅಲ್ಲೆಲ್ಲ ತರಕಾರಿ ಆಗಿದೆ ನಮ್ಗೆ. ಖಾಲಿ ಬಿಸಾಕಿದ್ದು ಇದು ಆಡಿದ್ದು. ಪಪ್ಪಾಯ ಎಲ್ಲ ಪಪ್ಪಾಯಿಗೆ ಹಾಕಿದ್ದೇನೆ, ಅಲ್ಲಿ ಕೆಳಗಡೆ ಪಪ್ಪಾಯ ಆಗಿದೆ ತುಂಬಾ. ನೋಡ್ಲಿಕ್ಕೆ ಹೋದ್ರೆ ಒಳ್ಳೆ ರಿಸಲ್ಟ್ ಇದೆ, ಬಾರಿ ಖುಷಿ ಆಗ್ತದೆ ನೋಡುವಾಗ. ಸೈಜ್ ಸೂಪರ್ ಸೈಜ್ ಹೇಳಲಿಕ್ಕಿಲ್ಲ. ಸೈಜ್ ಇದೆಲ್ಲ ಕಡಿಮೆ ಬರ್ತದೆ. ಎಂತ ಅದರ ಮೇಲ್ಗಡೆದು ಸಿಪ್ಪೆ ತುಂಬಾ ಕಡಿಮೆ ಬರ್ತಾ ಇದೆ. ಸೈಜ್ ಬರ್ತಾ ಇದೆ, ವೆಯ್ಟ್ ಇದೆ. ಮತ್ತೆ ಒಳಗಡೆ ಇದು ಕಡಿಮೆ ಬರ್ತಾ ಇದೆ. ಒಳ್ಳೇದುಂಟು. ಒಂದು 10 ಗಿಡ ಹೋಗಿತ್ತು, ಅದರಲ್ಲಿ ಬಂದಿದೆ. ಏನು ಸತ್ತ ಅಲ್ಲ, ಇದು ಓದೋದು ಮೇಲೆ ಬಂದಿದೆ. ಅದು ಖುಷಿ ನಮ್ಗೆ.